ರಾಯರ್ ಅಂದರೆ ಒಂದು ನಂಬಿಕೆ ಅಷ್ಟೇ ಸರ್. ಕಣ್ಣಲ್ಲಿ ನೀರು ಬರುತ್ತೆ ಸರ್ ನನಗೆ ರಾಯರ ಬಗ್ಗೆ ಹೇಳಬೇಕು ಅಂದರೆ. ಅಂದರೆ ಹೇಳಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಸರ್. ರಾಯರ್ ಅಂದರೆ ಒಂದು ನಂಬಿಕೆ ಸರ್, ಅಷ್ಟೇ ಸರ್. ಹಂಗೆ ಸರ್, ರಾಯರ ಬಗ್ಗೆ ಯಾರೇ ಕೇಳಿದ್ರು ನಂಗೆ ಗೊತ್ತಿಲ್ಲ ಸರ್, ಕಣ್ಣಲ್ಲಿ ನೀರು ಬರುತ್ತೆ ಸರ್. ಗೂಸ್ ಬಂಪ್ಸ್ ಬರ್ತಾ ಇದೆ ನೋಡಿ ನಂಗೆ. ಹಂಗೆ ಒಂದೊಂದು ಹೆಂಗೆ ಹೇಳೋದು, ಸ್ಟ್ರಾಂಗ್ ನಂಬಿಕೆ ಸರ್ ರಾಯರ್ ಅಂದರೆ. ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಸರ್. ಹಾಗೆ ಹಾಂ ಸರ್, ಕಾಯಿ ಕಟ್ಟಿ ನನಗೆ 5 ವಾರ ಆಯಿತು. ನನಗೆ ಮಂತ್ರಾಲಯಕ್ಕೆ ಹೋಗೋಕ್ಕಾಗಿರಲಿಲ್ಲ. ನನಗೆ ಬಂದಿದ್ದು ಮೊದಲನೇ ವಾರನೇ ನಾನು ಅಂದ್ಕೊಂಡಿದ್ದು ಮಂತ್ರಾಲಯಕ್ಕೆ ನನಗೆ ಕರೆಸ್ಕೊಳ್ಳಿ ಅಷ್ಟೇ, ಬೇರೆ ಏನೂ ಉದ್ದೇಶ ಇಲ್ಲ ನನಗೆ. ಮಂತ್ರಾಲಯಕ್ಕೆ ಬರಬೇಕು ನಾನು ಅಷ್ಟೇ ಹೇಳಿದೆ. ನೆಕ್ಸ್ಟು 2 ವೀಕ್ಸ್ ಆದಮೇಲೆ ಕಾಯಿ ಕಟ್ಟಿ 2 ವೀಕ್ಸ್ ಆದಮೇಲೆ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದೆ. 5ನೇ ವಾರಕ್ಕೆ ನನಗೆ ಕನಸಲ್ಲಿ ರಾಯರು ಕಾಣಿಸ್ಕೊಂಡ್ರು. ಯಾವುದೋ ಒಂದು ಹಬ್ಬದ ಟೈಮಲ್ಲಿ ಏನೋ ಮನೇಲಿ ಜಗಳ ಆ ಥರ ಆಗಿತ್ತು. ಅಳ್ಕೊಂಡು ಕೂತ್ಕೊಂಡಿದ್ದೆ. ರಾಯರೇ ನನಗೆ ಯಾರೂ ಇಲ್ಲ ರಾಯರೇ, ನಾನು ಏನು ಮಾಡಲಿ ಅಂತ ಅಳ್ಕೊಂಡು ಕೂತ್ಕೊಂಡಿದ್ದೆ. ಪಟ್ಟಂತ ರಾಯರ ಫೋಟೋಯಿಂದ ಹೂವು ಬಿತ್ತು. ಸೊ ರಾಯರು ಹೇಳಿದ್ರು ನನಗೆ, ನಾನು ಯಾರು ಇರಲಿ ಬಿಡಲಿ ನಾನು ನಿನ್ನ ಜೊತೆ ಇದ್ದೀನಿ ಅಂತ. ಆವತ್ತಿಂದ ನಾನು ಯಾರೂ ನಂಬಲ್ಲ. ರಾಯರ್ ನಂಗೆ ಏನಾದ್ರು ಬೇಜಾರಾದರೆ ರಾಯರ ಮಠಕ್ಕೆ ಬರ್ತೀನಿ, ರಾಯರ್ನ ನಮಸ್ಕಾರ ಮಾಡ್ಕೋತೀನಿ, ಹೋಗ್ತೀನಿ ಅಷ್ಟೇ. ಎಲ್ಲ ಸರ್, ಎವ್ರಿಥಿಂಗ್. ಅದನ್ನೆಲ್ಲ ಹೇಳಕ್ಕೆ ಅಂದರೆ ಹೇಳ್ಕೊಳ್ದೆ ಇರೋಷ್ಟು ಬದಲಾವಣೆ ಆಗಿದೆ. ಒಂದು ಚಿಕ್ಕ ಚಿಕ್ಕ ವಿಷಯನೂ ಅಷ್ಟೇ. ನನಗೇನು ನಾನು ಒಬ್ಬಳೇ ಇದ್ದೀನಿ, ನಾನೇನು ಮಾಡೋಕ್ಕಾಗಲ್ಲ ಅಂತ ಯಾವುದೂ ಅನಿಸಲ್ಲ. ಎಲ್ಲಿ ಬೇಕಾದರೂ ಹೋಗ್ಬೋದು. ನಾನೇನು ಫೈನಾನ್ಷಿಯಲು ಆಗಲಿ ಎಲ್ಲನೂ ಅಷ್ಟೇ ತುಂಬ ಚೇಂಜಸ್ ಆಗಿದೆ. ಹೊಸದಾಗಿ ನೋಡ್ತಾ ಇರ್ತಾರೆ ಭಕ್ತರು, ಅಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಒಂದು ಸತಿ ಬಂದು ಅವ್ರು ಕಾಯಿ ಕಟ್ಟಿದ್ರೆ ಸಂಕಲ್ಪ ಮುಗಿದ್ರೂ ಅವ್ರು ಬರ್ತಾನೆ ಇರ್ತಾರೆ. ಅಷ್ಟು ಅವರು ಲೈಫಲ್ಲಿ ಚೇಂಜಸ್ ಕಾಣ್ತಾರೆ ಅವರು. ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ ಇದ್ದಾರೆ. ರಾಯರಂತ ಹೆಸರು ಹೇಳಿದ್ರೆ ನನಗೆ ಹೆಂಗೆ ಅಂತಾರೆ, ಮೈ ರೋಮಾಂಚನ ಆಗುತ್ತಲ್ಲ, ಹಂಗಾಗುತ್ತೆ. ಖಂಡಿತವಾಗ್ಲೂ ಮಾಡೋದಾಗಿಂದ ನೀವು ಖುಷಿಯಾಗಿದ್ದೀರಾ? ತುಂಬ ಸರ್, ತುಂಬ.